ನಟಿ ಕಮ್ ಆಂಕರ್ ಅನುಪಮ ಗೌಡ ಈಗ ಟ್ರೆಂಡಿಂಗ್ನಲ್ಲಿರುವಂಥ ಆಂಕರ್ಸ್ಗಳ ಪೈಕಿ ಅನುಪಮ ಗೌಡ ಕೂಡ ಅಗ್ರಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಅನುಪಮ ಗೌಡ ಬಗ್ಗೆ ಹೊಸದಾಗಿ ಹೇಳೋದಕ್ಕೆ ಏನೂ ಇಲ್ಲ, ಯಾಕಂದರೆ ಆಕೆಯ ಜೀವನ ಒಂದು ರೀತಿಯಲ್ಲಿ ತೆರೆದ ಬುಕ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆಕೆ ಅನುಭವಿಸಿದ ಕಷ್ಟ, ಆಕೆ ಏನೆಲ್ಲ ಸಾಧನೆಗಳನ್ನು ಮಾಡಿ ಎಲ್ಲಿವರೆಗೂ ಬೆಳೆದಿದ್ದಾರೆ, ಆಕೆಯ ಸ್ಯಾಲ್ರಿಯಿಂದ ಹಿಡಿದು ಆಕೆಯ ಲವ್ ಫೇಲ್ಯೂರ್ ತನಕ ಹಾಗೂ ಆಕೆಯ ಅಮ್ಮ ಮತ್ತು ತಂಗಿಯವರೆಗೂ ಕೂಡ ನಿಮಗೆಲ್ಲ ವಿಚಾರಗಳು ಗೊತ್ತೇ ಇದೆ. ಅದೇ ರೀತಿಯಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಅನುಪಮ ಗೌಡ. ಆದರೆ ತೀರಾ ಇತ್ತೀಚೆಗೆ ಅನುಪಮ ಗೌಡ ಒಂದು ಇಂಟರ್ವ್ಯೂನಲ್ಲಿ ಎಲ್ಲ ವಿಚಾರವನ್ನು ಬಿಚ್ಚಿಟ್ಟಿದ್ರು. ಗೊತ್ತಿಲ್ಲದಂಥ ಎಷ್ಟೋ ವಿಚಾರಗಳನ್ನು ಹೇಳಿ ಭಾವುಕರಾಗಿದ್ರು. ಅವಕಾಶ ಕೇಳ್ಕೊಂಡು ಹೋದಾಗ ಆ ಪ್ರೋಗ್ರಾಮ್ನ ಮುಖ್ಯಸ್ಥರ ಜೊತೆಗೆ ಒಂದು ರಾತ್ರಿ ಕಳಿಬೇಕು ಅಂತ ಆಫರ್ ಕೊಟ್ಟಿದ್ರಿಂದ ಹಿಡಿದು ಜೀವನದಲ್ಲಿ ಏನೆಲ್ಲ ಕಹಿ ಘಟನೆಗಳು ಆಯಿತು, ಈ ಜೀವನವೇ ಬೇಡ ಅಂತ ಅದನ್ನು ಮುಗಿಸಿಕೊಳ್ಳುವಂಥ ನಿರ್ಧಾರಕ್ಕೆ ಬಂದ ವಿಚಾರವನ್ನು ಕೂಡ ಅನುಪಮ ಮುಕ್ತವಾಗಿ ಮಾತನಾಡಿದ್ರು, ಕಣ್ಣೀರು ಹಾಕಿದ್ರು. ಇದೆಲ್ಲದರ ನಡುವೆ ಇದೀಗ ಅನುಪಮ ಇನ್ನೊಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಇದು ತುಂಬ ಜನಕ್ಕೆ ಹೊಟ್ಟೆ ಉರಿಗೆ ಕಾರಣ ಆಗಿದ್ರೆ, ಇನ್ನು ತುಂಬ ಜನಕ್ಕೆ ಖುಷಿಯ ವಿಚಾರ ಆಗಿದೆ. ಇನ್ನು ಕೆಲವರು ಶಾಕ್ ಆಗಿದ್ದಾರೆ. ಇವರು ಇದನ್ನೆಲ್ಲ ನಂಬ್ತಾರಾ, ಇದನ್ನೆಲ್ಲ ಫಾಲೋ ಮಾಡ್ತಾರಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ನಮಗೆಲ್ಲ ಹಳ್ಳಿ ಕಡೆಯಲ್ಲಿ ಸಾಮಾನ್ಯವಾಗಿ ಒಂದು ಮಾತು ಹೇಳೋದು ಗೊತ್ತೇ ಇದೆ. ಅದೇನು ಅಂತ ಅಂದರೆ, ನಾವೇನಾದರೂ ಚೆನ್ನಾಗಿ ಬೆಳೀತಾ ಇದ್ದೀವಿ ಅಂತಂದರೆ, ಮನೆಗೇನಾದರೂ ಹೊಸ ವಸ್ತುಗಳನ್ನು ತರ್ತಿದ್ದೀವಿ ಅಂತಂದರೆ, ಅಥವಾ ನಾವು ಚೆನ್ನಾಗಿ ಕಾಣ್ತಿದ್ದೀವಿ ಅಂತಂದರೆ ಕಣ್ಣು ದೃಷ್ಟಿ ಆಗುತ್ತೆ, ಕಣ್ಣು ಆಸರೆ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಯಾವುದಾದ್ರೂ ನೋಡೋ ದೃಷ್ಟಿ ಕೆಟ್ಟದಾಗಿದ್ದರೆ ಅಥವಾ ಅವರ ದೃಷ್ಟಿಗೆ ಸರಿ ಇಲ್ಲ ಅಂತಂದರೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ತೆಗೆದುಕೊಂಡು ಬಂದಂಥ ವಸ್ತು ಹಾಳಾಗೋದು ಅಥವಾ ನಮಗೆ ಮೈಯಲ್ಲಿ ಹುಷಾರಿಲ್ಲದೆ ಏನೋ ಆರಾಮ್ ತಪ್ಪೋದು, ಈ ಥರದ್ದು ಸಮಸ್ಯೆಗಳು ಆಗೋದನ್ನು ನಾವೆಲ್ಲ ಕೇಳಿರ್ತೇವೆ. ಅನುಪಮಗೂ ಕೂಡ ಅದೇ ಫೀಲ್ ಆಗಿದೆ. ಆ ಕಾರಣಕ್ಕಾಗಿಯೇ ಈಗ ಹೊಸದೊಂದು ಕಾರನ್ನ ತೆಗೆದುಕೊಂಡಿದ್ದಾರೆ. ಆ ಕಾರಿನ ಫೋಟೋವನ್ನು ಎಲ್ಲೂ ಹಾಕಲ್ಲ, ಆ ಕಾರಿನ ಬಗ್ಗೆ ಏನೂ ಹೇಳಲ್ಲ ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಹೌದು, ಅನುಪಮ ಒಬ್ಬ ಧೈರ್ಯವಂತೆ, ತಾನೇ ತನ್ನ ಜೀವನವನ್ನು ಕಟ್ಕೊಂಡಂಥ ಹುಡುಗಿ. ಅನೇಕ ಕಷ್ಟಗಳನ್ನು, ಅನೇಕ ಸವಾಲುಗಳನ್ನು ಎದುರಿಸಿ ಜೀವನ ಹೀಗೆ ಇರಬೇಕು ಅಂತ ಜೀವನವನ್ನು ತನ್ನ ಕೈಯಾರೆ ತಾನು ನಿರ್ಮಿಸಿಕೊಂಡಂಥ ಹುಡುಗಿ. ಇದೇ ಅನುಪಮ ಕೆಲವು ದಿನಗಳ ಹಿಂದೆ ಥಾರ್ ಅನ್ನುವ ಹೊಸ ಕಾರನ್ನು ಖರೀದಿ ಮಾಡಿದರು. ಅದು ಜೀಪ್ ಕೂಡ ಅಂತಾರೆ, ಥಾರ್. ಅದಕ್ಕೆ ಏನಿಲ್ಲ ಅಂದರೂ 30 ಲಕ್ಷದಿಂದ ಶುರುವಾಗ್ತಾ ಇತ್ತು. ಆದರೆ ಅದು ಯಾಕೋ ಗೊತ್ತಿಲ್ಲ, ಕೆಲವೊಂದು ವೆಹಿಕಲ್ಸ್ಗಳು ನಮಗೆ ಒಳ್ಳೆಯದನ್ನು ಮಾಡಿದ್ರೆ ಕೆಲವೊಂದು ವೆಹಿಕಲ್ಸ್ಗಳು ನಮಗೆ ಗೊತ್ತಿಲ್ಲದೇನೆ ಕೆಟ್ಟದಾಗಿಬಿಡುತ್ತೆ ಅನ್ನೋದು ನಂಬಿಕೆ ಇದೆ. ಅನುಪಮಗೂ ಕೂಡ ಅದು ಸ್ಟ್ರಾಂಗ್ ಆಗಿ ಫೀಲ್ ಆಗಿದೆ. ಥಾರ್ ಮಹೀಂದ್ರ ಕಾರನ್ನು ತೆಗೆದುಕೊಂಡು ಆಕೆ ಫೋಟೋವನ್ನು ಹಾಕಿದರು. ಆ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಇದ್ರೆ ಈ ಥರದ ಹುಡುಗಿ ಇರಬೇಕು, ತನ್ನ ಸ್ವಂತ ದುಡಿಮೆಯಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸಿ ಈ ಥರ ಕಾರ್ ತಗೊಂಡು ಶೋಕಿ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ತಮ್ಮ ದುಡ್ಡಲ್ಲಿ ತಾವು ತೆಗೆದುಕೊಂಡು ಮಾಡುವಂಥ ಶೋಕಿಗೆ ಒಂದು ಬೆಲೆ ಇರುತ್ತೆ ಅಂತ ತುಂಬ ಜನ ಕಮೆಂಟ್ ಹಾಕಿದ್ರು ಮತ್ತು ಪ್ರೌಡ್ ಫೀಲಿಂಗನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಅನುಪಮಗೆ ಅದು ಯಾಕೋ ಗೊತ್ತಿಲ್ಲ, ಥಾರ್ ಮಹೀಂದ್ರ ಕಾರ್ ತೆಗೆದುಕೊಂಡ್ಮೇಲೆ ಸಿಕ್ಕಾಬಟ್ಟೆ ನೋವೇ ಆಗಿದೆ ಅವರ ಜೀವನದಲ್ಲಿ. ಎಲ್ಲ ವಿಚಾರದಲ್ಲೂ ಒಂದು ರೀತಿಯಾಗಿ ಮೋಸ ಆಗಿದೆ ಹಾಗೂ ಆಕ್ಸಿಡೆಂಟ್ ಕೂಡ ಆಗಿದೆ. ಅದೇ ಅನುಪಮ, ನಾನು ಕಾರನ್ನು ತುಂಬ ಇಷ್ಟಪಡ್ತೀನಿ, ಯಾಕಂದರೆ ಹೆಚ್ಚಿನ ಕಾಲ ನಾವು ಜರ್ನಿ ಮಾಡ್ತಿರೋದ್ರಿಂದ ಕಾರಲ್ಲೇ ಕಾಲ ಕಳಿತೀವಿ. ಎಷ್ಟೋ ಬಾರಿ ಆ ಕಾರಲ್ಲಿ ಕೂತು ಕಣ್ಣೀರು ಹಾಕಿರ್ತೀವಿ, ನೋವನ್ನು ಅನುಭವಿಸಿರ್ತೀವಿ, ಖುಷಿ ಪಟ್ಟಿರ್ತೀವಿ, ಒಬ್ಬರೇ ಮಾತಾಡ್ಕೊಂಡಿರ್ತೀವಿ. ನಮ್ಮ ಜೀವದ ಗೆಳೆಯ ರೀತಿಯಾಗಿ ಕಾರ್ ಇರುತ್ತೆ. ಆದರೆ ಮಹೀಂದ್ರ ಕಾರನ್ನು ತೆಗೆದುಕೊಂಡ ಮೇಲೆ ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಸಿಕ್ಸ್ ಸೆನ್ಸ್ ಅನಿಸೋಕ್ಕೆ ಶುರುವಾಗಿತ್ತು. ಏನೋ ಅವಘಡಗಳು ಸಂಭವಿಸ್ತಾ ಇದೆ, ಯಾಕೋ ಏನೋ ಸರಿ ಇಲ್ಲ, ನೋವಿನ ಮೇಲೆ ನೋವು ಆಗ್ತಿದೆ ಅಂತ ಅನುಪಮ ಹೇಳಿದರು. ಆ ಕಾರಣಕ್ಕಾಗಿ ಆ ಕಾರನ್ನು ಮಾರುವ ನಿರ್ಧಾರಕ್ಕೆ ಬಂದು ಆ ಕಾರನ್ನು ಮಾರಿ 2 ವೀಲರ್ ಗಾಡಿಯಲ್ಲಿ ಓಡಾಡ್ಕೊಂಡಿದ್ರು. ಆದರೆ ಅವರ ತಾಯಿ, ನೀನೊಬ್ಬ ಸೆಲೆಬ್ರಿಟಿ, ನೀನೊಬ್ಬ ಆ್ಯಕ್ಟರ್, ನೀನೊಬ್ಬ ಆ್ಯಂಕರ್, ಹೀಗಿರಬೇಕಾದ್ರೆ ಬೈಕಲ್ಲಿ 2 ವೀಲರಲ್ಲಿ ಓಡಾಡೋದು ಸರಿ ಅನಿಸಲ್ಲ, ಕಾರನ್ನು ತಗೋ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ತೆಗೆದುಕೊಂಡ್ರೆ ಒಳ್ಳೆ ಕಾರನ್ನೇ ತೆಗೆದುಕೊಳ್ಬೇಕು, ಆದರೆ ಎಲ್ಲಿಯೂ ಯಾವತ್ತೂ ಆ ಕಾರ್ ಬಗ್ಗೆ ಹೇಳಬಾರ್ದು, ಫೋಟೋಗಳ ಬಗ್ಗೆ ಹಾಕಬಾರ್ದು ಅಂತ ಚಿಂತಿಸಿ ಇದೀಗ ಬೆನ್ಸ್ ಕಾರನ್ನು ತೆಗೆದುಕೊಂಡಿದ್ದಾರೆ. ಬೆನ್ಸ್ ಕಾರ್ ಸ್ಟಾರ್ಟಿಂಗ್ ಪ್ರೈಸೇ 50 ಲಕ್ಷದಿಂದ 3 ಕೋಟಿ ಇದೆ. ಹೌದು, ಅದರಲ್ಲಿ ಯಾವ ಕಾರನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಅನುಪಮ ಎಲ್ಲಿಯೂ ಹೇಳ್ಕೊಂಡಿಲ್ಲ, ಹೇಳೋದು ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಆದರೆ 3 ಕೋಟಿ ಬೆಲೆ ಬಾಳುವ ಬೆನ್ಸ್ ಕಾರನ್ನು ಅನುಪಮ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಈಗಾಗಲೇ ಪುಕಾರಾಗಿದೆ. ಜೊತೆಗೆ ಎಲ್ಲರೂ ಹೌಹಾರಿದ್ದಾರೆ. ಅನುಪಮ ಇದೇ ಎಪಿಸೋಡ್ನಲ್ಲಿ ನನಗೆ ಒಂದು ಎಪಿಸೋಡ್ಗೆ 30,000 ಪೇ ಮಾಡ್ತಾರೆ ಅಂತ ಹೇಳಿದರು. ಅಬ್ಬಪ್ಪ ಅಂತಂದರೆ 30,000ದಿಂದ 3 ಕೋಟಿ ಬೆನ್ಸ್ ಕಾರ್ ತೆಗೆದುಕೊಳ್ಳೋಕೆ ಹೇಗೆ ಸಾಧ್ಯ ಅನ್ನೋದು ತುಂಬ ಜನರ ಪ್ರಶ್ನೆಯಾಗಿದೆ.
ಆದರೆ ಅದ್ರ ಬಗ್ಗೆ ಮಾತ್ರ ಅನುಪಮ ಮುಕ್ತವಾಗಿ ಮಾತನಾಡೇ ಇಲ್ಲ. ಆದರೆ ಹೊಸ ಬೆನ್ಸ್ ಕಾರ್ ತೆಗೆದುಕೊಂಡಿದ್ದೀನಿ, ಆದರೆ ಯಾರಿಗೂ ಹೇಳಲ್ಲ. ಮನೆ ಮುಂದೆ ಕಾರ್ ನಿಲ್ಲಿಸಿ ತೊಳಿತಾ ಇರಬೇಕಾದ್ರೆ ಅಕ್ಕಪಕ್ಕ ಮನೆಯವರು ಶಾಕ್ ಆಗಿ ನೋಡ್ತಾರೆ. ನಾನು ಆಡಿ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಬೇಡ ಅಂತ ನಿರ್ಧರಿಸಿ ಬೆನ್ಸನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಈಗ ತುಂಬ ಜನಕ್ಕೆ ಪ್ರಶ್ನೆ ಇರೋದು, ಇಷ್ಟೆಲ್ಲ ಹಣ ಸಂಪಾದನೆ ಮಾಡ್ತಾರೆ ಅನುಪಮ. ಒಂದು ಕಾರನ್ನು ತೆಗೆದುಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಅದಕ್ಕೆ ಪೆಟ್ರೋಲ್ ಹಾಕಿ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ದೊಡ್ಡ ವಿಚಾರ. ಈ ರೀತಿಯಾಗಿ ಬೆಳೆದಿರೋದು ಖುಷಿನೇ. ಆದರೆ ನಾವೆಲ್ಲ ಯಾಕೆ ಹಿಂಗೆ ಬೆಳೆಯೋದಕ್ಕಾಗಲ್ಲ? ಎಷ್ಟೇ ದುಡಿದ್ರೂ ಯಾಕೆ ಹಿಂಗೆ ಸೇವಿಂಗ್ಸ್ ಮಾಡೋಕ್ಕಾಗೋದಿಲ್ಲ? ಅಥವಾ ಹೊಸ ಹೊಸ ಕಾರ್ಗಳನ್ನು ಅಥವಾ ಐಷಾರಾಮಿ ಕಾರ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ? ಇವರೆಲ್ಲ ನಿಜವಾಗ್ಲೂ ಒಂದೇ ದುಡಿಮೆಯನ್ನು ಮೆಚ್ಕೊಂಡು ಇರ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಿದ್ದಾರೆ. ಆದರೆ ಇದ್ಯಾವುದಕ್ಕೂ ಅನುಪಮ ಉತ್ತರ ಮಾತ್ರ ಕೊಡ್ತಿಲ್ಲ. ಆದರೆ ತನಗಾಗಿರುವಂಥ ಕಹಿ ಘಟನೆಗಳು, ಜನ ಮಾತಾಡಿಕೊಂಡು ಅಥವಾ ನೋಡುವ ದೃಷ್ಟಿಯಿಂದ ಅನುಭವಿಸಿದ ನೋವನ್ನು ಎಳೆ ಎಳೆಯಾಗಿ ಹೇಳ್ಕೊಂಡಿದ್ದಾರೆ. ನೀವು ಕೂಡ ಇನ್ಮೇಲೆ ಏನೇ ಹೊಸದನ್ನು ತೆಗೆದುಕೊಂಡ್ರು ಅಥವಾ ಏನೋ ಒಂದು ಒಳ್ಳೆಯದಾಗ್ತಿದೆ ಅಂದರೆ ಅದನ್ನು ಸಾರ್ವಜನಿಕವಾಗಿ ಹೇಳ್ಕೋಬೇಡಿ. ನಮಗೆ ಒಳ್ಳೆಯದನ್ನು ಬಯಸೋರಿಗಿಂತ ನಮಗೆ ಕೆಟ್ಟದನ್ನು ಬಯಸೋರೇ ಹೆಚ್ಚಿರುತ್ತೆ. ನೋಡೋರ ದೃಷ್ಟಿನೂ ಕೂಡ ಸರಿ ಇರೋದಿಲ್ಲ. ಅದರಿಂದ ಖಂಡಿತವಾಗಿಯೂ ನಾವು ಅನುಭವಿಸ್ಬೇಕಾಗತ್ತೆ ಅನ್ನೋ ಕಿವಿ ಮಾತನ್ನು ಕೂಡ ಅನುಪಮ ಹೇಳಿದ್ದಾರೆ.